ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಫೈನ್. ಸೊ ಇವತ್ತು ನಾನು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅನ್ಕೊಂಡು ಬಂದಿದ್ದೀನಿ. ಸೊ ಗೆಟ್ ರೆಡಿ ವಿತ್ ಮೀ ಅಂತ ಅಂದ್ರೆ ಆಲ್ಮೋಸ್ಟ್ ಐ ನೋ ಗರ್ಲ್ಸ್ಗೆನೆ ಯೂಸ್ ಆಗುತ್ತೆ. ಸೊ ನಾನು ಇವತ್ತೊಂದು ಈವೆಂಟ್ಗೆ ಹೋಗ್ಬೇಕು, ಆನ್ಯುವಲ್ ಡೇ ಇದೆ ಸ್ಕೂಲ್ದು. ಬಿಫೋರ್ ನಾನು ವಿಡಿಯೋಸ್ ಅಲ್ಲಿ ಹಾಕಿದ್ದೀನಿ ಅಲ್ಲ, ಅದೇ ಸ್ಕೂಲು, ಗುರುಶ್ರೀ ಸ್ಕೂಲ್ದು ಆನ್ಯುವಲ್ ಡೇ ಇದೆ. ಸೊ ಅದಕ್ಕೋಸ್ಕರ ನಾನು ರೆಡಿ ಆಗೋಣ ಅಂಡ್ ನಾನು ಹೇಗೆ ರೆಡಿ ಆಗ್ತೀನಿ ಅಂತ ನಿಮಗೂ ತೋರ್ಸೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಸೊ ರೆಡಿ ಆಗಿಬಿಟ್ಟು ಹೋಗೋಣ. ಈವ್ನಿಂಗ್ ಒಂದು 4 o'clock ಇನ್ವೈಟ್ ಮಾಡಿರೋದು. ಸೊ 4 o'clock ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗೋಣ ಅಂತ ಇವಾಗ ಕೂತಿದ್ದೀನಿ. ಸೊ ಇನ್ನು ಏನು ಮುಖ ಕೂಡ ತೊಳೆದಿಲ್ಲ, ಈವನ್ ಅಲ್ಲಿ ಕೂಡ ಉಜ್ಜಿಲ್ಲ. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ. ಅಲ್ಲಿವರೆಗೂ ಪ್ಲೀಸ್ ವೆಯ್ಟ್ ಮಾಡ್ತಾ ಇರಿ. ಸೊ ಇವಾಗ ಮೇಕಪ್ ಸ್ಟಾರ್ಟ್ ಮಾಡೋಣ. ಸೊ ಮತ್ತೇನು ಅಂತ ಮತ್ತೆ ನಾನು ಫಸ್ಟು ಫೇಸ್ ವಾಶ್ ಏನೇ ಆಗಲಿ, ಫೇಸ್ ವಾಶ್ ಅಥವಾ ಬಾತಿಂಗ್ ಏನೇ ಆದ್ರೂ ಒಂದ್ಸಲ ಇನ್ನೊಂದ್ಸಲ ಫೇಸ್ನ ಅಂದರೆ ಕ್ಲೀನ್ ಮಾಡಬೇಕಂತ. ಸೊ ನಾನು ವೆಟ್ ಟಿಶ್ಯೂ ತೊಗೊಂಡಿದ್ದೀನಿ. ಸೊ ಒಂದ್ಸಲ ಕ್ಲೀನ್ ಮಾಡೋಣ. ಸೊ ಯಾಕಂದರೆ ಏನೇ ಡಸ್ಟ್ ಇದ್ರೂ ಏನೇ ಇದ್ರೂ ಕೂಡ ಒಂದ್ಸಲ ಅಂದರೆ ಫೇಸ್ನ ಒರೆಸೋದ್ರಿಂದ ಹೋಗ್ಬಿಡುತ್ತೆ. ಅದಕ್ಕೆ ಸೊ ಮತ್ತೆ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಹೆಂಗ್ ನಡೀತಿದೆ ಲೈಫು? ಮತ್ತಿನ್ನೇನು ಸಮಾಚಾರ? ಅಂಡ್ ನಿಧಾನಕ್ಕೇನೆ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದೀರಾ. ಸೊ ಖುಷಿ ಆಗ್ತಿದೆ. ಸೊ ಈ ಥರ ಏನೋ ಒಂದು ಇದಾದರೆ ಸಬ್ಸ್ಕ್ರೈಬರ್ಸ್ ಆಗ್ತಿದ್ರೆ, ನನಗೂ ಸಪೋರ್ಟ್ ಮಾಡ್ತಿದ್ರೆ, ನನಗೂ ಕೂಡ ಒಂದು ಓಕೆ ವಿಡಿಯೋ ಮಾಡಿ ಹಾಕಬೇಕು, ಕಂಟೆಂಟ್ ಕೊಡಬೇಕು, ಇದೆಲ್ಲ ನನಗೂ ಬರುತ್ತೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನನಗೆ. ಮುಂದಿನ ದಿನಗಳಲ್ಲಿ ಏನೇನು ನಡೆಯುತ್ತೆ ಲೈಫಲ್ಲಿ ಆ್ಯಂಡ್ ಎಲ್ಲನೂ ಶೇರ್ ಮಾಡ್ತೀನಿ. ಸೊ ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ನಾನು ಫಸ್ಟು ಮಾಯಿಶ್ಚರೈಸರ್ ಹಾಕ್ತೀನಿ. ಸೊ ನಾನು ಮಾಮಾರ್ತ್ ಮಾಯಿಶ್ಚರೈಸರ್ ಯೂಸ್ ಮಾಡೋದು. ಸೊ ಮಾಯಿಶ್ಚರೈಸರ್ ನಾನಂತೂ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಸೊ 2 ದಿನ ಸ್ಕೂಲ್ಗೆ ಹೋಗಿದ್ಕೇನೆ ಫುಲ್ ಟ್ಯಾನ್. ಆ ರೇಂಜಿಗೆ ಬಿಸಿಲಿದೆ ಬೆಂಗಳೂರಲ್ಲಿ. ಆ್ಯಂಡ್ ಇನ್ನೊಂದೇನೆಂದರೆ, ನನಗೆ ತುಂಬ ಫೇವ್ರೆಟ್, ಹೋಗ್ಬೇಕಂತ ಅನ್ಕೋದು ಫಸ್ಟ್ ಪ್ಲೇಸ್ ಬಂದು ಮೈಸೂರು. ಬಿಕಾಸ್ ನೋ ಟ್ರಾಫಿಕ್, ಒಳ್ಳೆ ವೆದರ್, ಎಲ್ಲ ಕೂಡ ಚೆನ್ನಾಗಿದೆ ಅಲ್ಲಿ. ಸೊ ಅದಕ್ಕೆ ಮೈಸೂರು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಮೇನ್ಲಿ ಚಾಮುಂಡೇಶ್ವರಿ ಅಮ್ಮ. ಸೊ ಅದಕ್ಕೋಸ್ಕರ ನಂಗೆ ಮೈಸೂರು ಇಷ್ಟ. ಸೊ ಸೆಕೆಂಡ್ ಪ್ಲೇಸ್ ಬಂದು ಮ್ಯಾಂಗ್ಳೂರು, ಉಡುಪಿ ಈ ಸೈಡ್, ಓಕೆನಾ, ಕುಂದಾಪುರ ಈ ಸೈಡ್ ಇಷ್ಟ. ಬಿಕಾಸ್ ನನಗೆ ಬೀಚ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಆ ಪ್ಲೇಸ್ಗಳು ಸ್ವಲ್ಪ ಇಷ್ಟ ಆಗುತ್ತೆ. ಸೊ ನಾವು ಲಾಸ್ಟ್ ಟೈಮ್ ನನ್ನ ಪ್ರೀವಿಯಸ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ ಅಲ್ಲ, ಸೊ ಆ ಕಂಪನಿಯಲ್ಲಿ ನಮ್ಮ ಟೀಮ್ ಲೀಡರ್ ಇತ್ತು. ಅವ್ರ ಮದುವೆ ಇತ್ತು ಅಂತ ಹೇಳಿ ನಾನು ನನ್ನ ಕೊಲೀಗ್ಸ್ ಆ್ಯಂಡ್ ಎಲ್ಲರೂ ಕೂಡ ಹೋಗಿದ್ವಿ. ಒಂದು 7 members ಏನೋ ಹೋಗಿದ್ವಿ. ಅವಾಗ ಹೋಗ್ತಾ ಬೀಚಸ್ಗೆಲ್ಲ ಹೋಗಿ ಫುಲ್ ಪ್ಲೇಸಸ್ ಎಲ್ಲ ನೋಡಿಕೊಂಡು ಮದುವೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದು. ಸೊ ಅದೊಂಥರ ಚೆನ್ನಾಗಿತ್ತು ಆ್ಯಂಡ್ ಮೆಮೊರೇಬಲ್ ಡೇ ಅದೆಲ್ಲ. ನಾನು ನೆಕ್ಸ್ಟ್ ಅಪ್ಲೈ ಮಾಡ್ತಿರೋದು ಬಂದು ಪ್ರೈಮರ್, 3-in-1 ಪ್ರೈಮರ್. ಇದು ಬಂದು ನಂದು ಇದರಲ್ಲೂ ಮಾಯಿಶ್ಚರೈಸರ್ ಇರತ್ತೆ. ಸೊ ನಾನು ಆ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ. ಹಿಂದೆಗಡೆ ಮಿರರ್ ಇದೆ, ಸೊ ಅದಕ್ಕೋಸ್ಕರ ಲುಕ್ ಅಲ್ಲೋಗುತ್ತೆ. ನಾವು ಚಿಕ್ಕವರಿರುವಾಗೆ ಲೈಫ್ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ದೊಡ್ಡವ್ರು ಯಾಕಾದ್ರೂ ಆದ್ವಿ ಅಂತ ಸಮಟೈಮ್ಸ್ ಫೀಲ್ ಆಗುತ್ತೆ. ಚಿಕ್ಕವ್ರು ಯಾವಾಗ ಫ್ರೆಂಡ್ಸ್ ಮಾಡ್ಕೊಂಡು ಆಟ ಆಡ್ಕೊಂಡು ಚೆನ್ನಾಗಿತ್ತು ಲೈಫು.
ಚಿಕ್ಕವ್ರಿರ್ಬೇಕಾದ್ರೆ. ಸ್ಕೂಲಲ್ಲಿ ಇರುವಾಗ ಅನ್ಸತ್ತೆ ಯಪ್ಪ ಈ ಸ್ಕೂಲ್ ಬಿಟ್ಟು ಹೋಗ್ಬಿಡ್ಬೇಕಪ್ಪ, ಕಾಲೇಜ್ಗೆ ಹೋಗ್ಬಿಡ್ಬೇಕು, ಕೆಲ್ಸಕ್ಕೆ ಹೋಗ್ಬಿಡ್ಬೇಕು, ಹಿಂಗೆಲ್ಲ ಅನ್ಸತ್ತೆ. ಬಟ್ ಅದೇ ರಿಯಾಲಿಟಿ ಏನಂದ್ರೆ ನಾವು ಕೆಲ್ಸಕ್ಕೆ ಬರ್ತೀವಿ, ಎಲ್ಲ ಪ್ರೆಷರ್ ಬೀಳುತ್ತೆ, ಸ್ವಲ್ಪ ಜವಾಬ್ದಾರಿ ಬರತ್ತೆ ಅನ್ನುವಾಗ ಗೊತ್ತಾಗುತ್ತೆ ಸ್ಕೂಲು, ಆಮೇಲೆ ಕಾಲೇಜು ಬಿಡಿ, ಸ್ಕೂಲು ಚಿಕ್ಕವ್ರು ಇರ್ಬೇಕಾದ್ರೆ ಇದೇ ಚೆನ್ನಾಗಿತ್ತು ಲೈಫು ಅಂತ. ಯಾರ್ಯಾರಿಗೆ ಜಾಸ್ತಿ ಮಾತಾಡ್ತಿದ್ದೀನಿ ಅಂತ ಅನ್ಸುತ್ತೆ, ಸೊ ಪ್ಲೀಸ್ ನಂಗೆ ಬ್ಯಾಡ್ ಕಮೆಂಟ್ ಎಲ್ಲ ಹಾಕಕ್ ಹೋಗ್ಬೇಡಿ. ನಂಗೆ ಏನ್ ಅನ್ಸುತ್ತೆ ನಾನು ಅದನ್ನ ಮಾತ್ರನೇ ಹೇಳೋದು. ನಂಗೆ ಹಂಗ ಅನ್ನಿಸ್ತು, ನಾನು ಅದಕ್ಕೆ ಹೇಳಿದೆ. ಸೊ ಪ್ರೈಮರ್ ಆಯ್ತು. ಸೊ ನಾನು ನಾರ್ಮಲಿ ಡೈಲಿ ಇದೇ ತರ ರೆಡಿ ಆಗಲ್ಲ. ಏನಾದ್ರು ಈವೆಂಟ್ ಅಥವಾ ಏನಾದ್ರು ಸ್ಪೆಷಲ್ ಡೇ ಈ ತರ ಏನಾದ್ರು ಇದ್ರೆ ಆಚೆ ತುಂಬ ಹೋಗ್ತೀನಿ, ಈ ಮ್ಯಾರೇಜ್ ಫಂಕ್ಷನ್ಸ್ ಈ ತರ ಇದ್ರೆ ಮಾತ್ರ ರೆಡಿ ಆಗೋದು. ಸೊ ಪ್ರೈಮರ್ ಆದ್ಮೇಲೆ ನಾನು BB ಕ್ರೀಮ್ ಹಾಕ್ತಿದ್ದೀನಿ. ಇದು ಬಂದು ಮಾರ್ಚ್ ಅವರ BB ಕ್ರೀಮ್. ಇದು ನನ್ನ ಸ್ಕಿನ್ನಿಗೆ ಹೆಂಗೆ ಅಂತಂದ್ರೆ ಸೆಟ್ ಆಗುತ್ತೆ, ಅದಕ್ಕೋಸ್ಕರ ನನಗೆ ಇದು ಇಷ್ಟ. ಬನ್ನಿ ಅಪ್ಲೈ ಮಾಡೋಣ. ಒಂದು ಚೂರು ತಗೊಂಡ್ಬಿಟ್ಟು ಈ ಥರ ಟ್ಯಾಪ್ ಮಾಡಿದಾದ್ಮೇಲೆ ಏನು ಕೈಯಲ್ಲಿ ಹಾಕ್ತೀನಿ ಅಂತ ಹೇಳ್ತೀನಿ. ಅಂಡ್ ಏನಂದ್ರೆ ನಿಮ್ಗೆ ಎಲ್ಲಿ ಪಿಂಪಲ್ ಮಾರ್ಕ್ಸ್ ಇರುತ್ತೆ ಅಲ್ಲೊಂಚೂರು ಅಪ್ಲೈ ಮಾಡ್ಕೊಳ್ಳಿ, ಕವರ್ ಆಗುತ್ತೆ. ಸೊ ಏನೋ ಬ್ಲೆಂಡರ್ ಯೂಸ್ ಮಾಡೋಣ ಅಂದ್ರೆ ಹಿಂಗೆ ಪಟ 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 ಅಂತ ಹೊಡ್ಕೊಳ್ಳಕ್ಕೆ. ಏನಾದ್ರೂ ಅನ್ಸುತ್ತೆ ಗೊತ್ತಾ, ಅಯ್ಯೋ ಯಾಕಾದ್ರೂ ಹಿಂಗ್ ಮಾಡ್ಕೊಂಡೆ ಅಂತ, ಅವಾಗ ಹಿಂಗೆ ಪಟ 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 ಅಂತ ಹೊಡ್ಕೊಳ್ಳಿ. ಬೇರೆ ಹೊಡೆದ್ರೆ ಇನ್ಸಲ್ಟ್ ಆಗಲ್ವಾ, ಅದಕ್ಕೆ ನಾವೇ ಹೊಡ್ಕೊಳ್ಳೋದು. ಮೇ ಬಿ ಇವಾಗ ನಿಮ್ಗೆ ಜಾಸ್ತಿ ಅನ್ನಿಸ್ತಿರ್ಬೋದು, ಬಟ್ ಸೆಟಲ್ ಆದ್ಮೇಲೆ ಕ್ಲೀನ್ ಆಗಿ ಕೂರತ್ತೆ. ಮೇಕಪ್ ಅಂದ್ರೆ ಹಾಕಿದೀನಿ ಅಂತಾನೆ ಅಷ್ಟು ಅನ್ಸಲ್ಲ, ಆ ತರ ಕೂರುತ್ತೆ. ಐಬ್ರೋ ಫಿಲ್ ಮಾಡೋಣ. ಇನ್ನೊಂದೇನಂತಂದ್ರೆ ನನ್ಗೆ ಐಬ್ರೋನೇ ಇಲ್ಲವೇ, ಐಬ್ರೋ ಇದೆ ಬಟ್ ಥಿಕ್ ಆಗಿಲ್ಲ, ತುಂಬಾ ಥಿನ್. ಅಂಡ್ ಅದ್ರಲ್ಲೂ ಫೋನ್ ಅಂದ್ರೆ ಕ್ಯಾಮ್ರಾ ವೇ ಅಲ್ಲಿ ನೀವು ನೋಡ್ತೀರಂದ್ರೆ ಕಾಣಿಸೋದೇ ಇಲ್ಲ, ರಿಯಲ್ ಆಗಿ ನೋಡ್ತೀರಂದ್ರೆ ಒಂದ್ ಚೂರು ಕಾಣಿಸುತ್ತೆ. ಸೊ ಐಬ್ರೋ ಫಸ್ಟು ಐಬ್ರೋ ಚೂರು ಇದು ಮಾಡ್ಕೊಳ್ಳೋಣ. ಐಬ್ರೋ ಮಾಡಿಸ್ಬೇಕಿತ್ತು. ಸೊ ಬನ್ನಿ ಫಿಲ್ ಮಾಡೋಣ. ಸೊ ನಾನು ಇದನ್ನು ತಗೊಂಡು ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಬಂತು. ಇದು ಬಂದು ಫ್ಯಾಷನ್ ಬ್ರೋ ಅಂತ ಹೇಳಿ. ಸೊ ಇದರಲ್ಲಿ ನಿಮಗೆ 2 ಕಲರ್ ಸಿಗತ್ತೆ. ಸೊ ನಾನು ಬರೀ ಒಂದೇ ಕಲರ್ ತಗೊಂಡಿದ್ದೀನಿ, ಬ್ಲ್ಯಾಕ್, ಬಿಕಾಸ್ ನಂಗಿಲ್ಲ ಅಲ್ಲ. ಸೊ ಇರೋರಿಗಾದ್ರೆ ಅವರು ಬ್ರೌನ್ ಅಪ್ಲೈ ಮಾಡ್ಕೊಬೋದು. ಸೊ ನಾನು ಇಲ್ಲ ಅಂತ ಹೇಳಿ ನಾನು 2 ಬ್ಲ್ಯಾಕ್ ತಗೊಂಡಿದ್ದೀನಿ. ಎಷ್ಟು ಆಲ್ಮೋಸ್ಟ್ ಡೈಲಿ ಯೂಸ್ ಮಾಡ್ತೀನಿ, ಬಟ್ ಖಾಲಿ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಕಂಪ್ಲೀಟ್ ಫಿಲ್ಡ್ ಐಬ್ರೋ. ಸೊ ಟ್ಯಾಪ್ ಮಾಡಿ ಡಸ್ಟ್ ಮಾಡಬೇಕು. ಡಸ್ಟ್ ಮಾಡಾದ್ಮೇಲೆ ಅಪ್ಲೈ ಮಾಡಿದ್ರೆ ಕ್ಲೀನಾಗಿ ಬರುತ್ತೆ. ಇಲ್ಲ ಅಂತ ಅಂದ್ರೆ ಒಳ್ಳೆ ಏನೋ ಮೆತ್ಕೊಂಡಿರೋ ತರ ಫೀಲ್ ತುಂಬಾ ಜಾಸ್ತಿ ಕಾಣಿಸುತ್ತೆ. ಸೊ ಅದಕ್ಕೆ ಫಸ್ಟ್ ಔಟರ್ ಲೈನ್ ಬರ್ಕೊಳ್ಳೋಣ. ಸೊ ನಾನು ಯಾವಾಗ್ಲೂ ಟೈಮ್ ತಗೊಳ್ಳೋದೆ ಐಬ್ರೋ ಬರೆಯಕ್ಕೆ. ಔಟರ್ ಲೈನ್ ಬರ್ದಿದ್ದೀನಿ, ಫಿಲ್ ಮಾಡ್ಕೊಳ್ಳೋಣ. ಸ್ಕೂಲಲ್ಲಿ ಇರ್ಬೇಕಾದ್ರೆ, ಕಾಲೇಜಲ್ಲಿ ಇರ್ಬೇಕಾದ್ರೆ ಎಲ್ಲ ಏನೂ ಇದು ಮಾಡ್ತಿದ್ದಿಲ್ಲ. ನಮ್ಮ ಸ್ಕೂಲಲ್ಲಿ ಅಷ್ಟು ಸ್ಟ್ರಿಕ್ಟ್ ಇದ್ರು. ಒಂದು ನೇಲ್ ಪಾಲಿಶ್ ಹಾಕೋ ಹಾಗಿಲ್ಲ. ಆ್ಯಂಡ್ ಸ್ಕೂಲಲ್ಲಿ ಹಾಕಿದ್ವಿ ಗೊತ್ತಾ ಬದನೆಕಾಯಿ ಜಡೆ,
ಸೊ ಅದು ಇಲ್ಲಿ ತೆಗೆದ್ರೆ ಇಲ್ಲಿವರೆಗೂ ಹೋಗ್ಬೇಕಿತ್ತು, ಒಳ್ಳೆ ನೈಸ್ ರೋಡ್ ತರ ಹಂಗೆ ಇರ್ಬೇಕಿತ್ತು. ಈ ತರ ಸೈಡ್ ಕ್ರಾಸ್ ಎಲ್ಲ ತೆಗ್ದು ಹಾಕುವ ಹಾಗಿಲ್ಲ. ಬಟ್ ಈಗಿನ ಮಕ್ಳಿಗೆ ಎಲ್ಲ ಸ್ಕೂಲಲ್ಲ, ಕೆಲವೊಂದು ಸ್ಕೂಲಲ್ಲಿ ಈಗಿನ ಮಕ್ಳಿಗೆ ಅದನ್ನೆಲ್ಲ ಅಷ್ಟು ಅಬ್ಸರ್ವ್ ಮಾಡಲ್ಲ. ಕೆಲವೊಂದು ಸ್ಕೂಲಲ್ಲಿ ಅಷ್ಟು ಸ್ಟ್ರಿಕ್ಟ್ ಆಗೇನೆ ಮಾಡ್ತಾರೆ. ಸೊ ಫಿಲ್ಲಿಂಗ್ ಆಯ್ತು. ಇನ್ನೊಂದ್ಸಲ ಐಬ್ರೋನ ಇದು ಮಾಡ್ಕೊಂಡ್ಬಿಡೋಣ, ಅವಾಗ ಕ್ಲೀನಾಗಿ ಕೂರತ್ತೆ ಅಲ್ವಾ. ಸಮ್ಟೈಮ್ಸ್ ನನಗೆ ಐಬ್ರೋ ಮಾಡ್ತಿಲ್ಲ, ಐಬ್ರೋ ಮಾಡುತ್ತೆ ಈ ಥರ ಆಗ್ತದೆ ಅಂದರೆ ತುಂಬ ದಪ್ಪ ಬರುತ್ತೆ ಅಂತ ಅನ್ಸುತ್ತೆ. ನೆಕ್ಸ್ಟು ಮಸ್ಕಾರ ಅಪ್ಲೈ ಮಾಡೋಣ. ಡ್ಯಾಜ್ಲರ್ ಅವ್ರದ್ದು ಮಸ್ಕಾರ. ಸೊ ಫಸ್ಟು ನೀವು ಮಸ್ಕಾರ ತೆಗಿಬೇಕಾದ್ರೆ ಹಿಂಗೆ ಮಿಕ್ಸ್ ಮಾಡಬೇಕು. ಹಿಂಗೆ ಮಿಕ್ಸ್ ಮಾಡಿ ಔಟರ್ ಏನಿರುತ್ತೆ ಎಕ್ಸ್ಟ್ರಾ ಅದನ್ನೆಲ್ಲ ತೆಗೆದು ಆಮೇಲೆ ಅಪ್ಲೈ ಮಾಡಬೇಕು. ಓಕೆ ಓಕೆ ಆಗ್ಬಿಡುತ್ತೆ ಅಂತಂದ್ರೆ ಮಸ್ಕರ ಹಾಕ್ಬೇಕಾದ್ರೆ ಇಲ್ಲೆಲ್ಲ ಆಗ್ಬಿಡುತ್ತೆ. ಆಮೇಲೆ ಐಲೈನರ್ ಹಾಕ್ಬೇಕಾದ್ರೆ ಒಂದ್ ಕಡೆ ಸಣ್ಣ ಒಂದ್ ಕಡೆ ದಪ್ಪ ಆಗ್ಬಿಡುತ್ತೆ. ನಾವು ಹೋಗೋಣ ಬ್ಲಷ್ಗೆ. ಹಾಗೆ ನೋಸ್ ಮೇಲೂ ಅಪ್ಲೈ ಮಾಡೋಣ, ಚೂರು ಚಂದ ಕಾಣುತ್ತೆ. ಸೊ ಬ್ಲಷ್ ಆಯ್ತು. ಸೊ ಲಿಪ್ಸ್ಟಿಕ್ ಅಪ್ಲೈ ಮಾಡೋಣ. ಸೊ ಒಂಚೂರು ಹಾಕಿದ್ರೆ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಹಾಕೋಣ ಸಾಕು. ಆ್ಯಂಡ್ ಇನ್ನೊಂದೇನಂದ್ರೆ ನಾನು ಮುಂಚೆನೇ ಹಾಕಿದ್ದೆ, ಸಾರಿ ಅದು ಮರ್ತೋಗ್ಬಿಟ್ಟೆ ನಾನು. ಫಸ್ಟು ನೀವೇನೇ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀರಾ ಅಂತಂದರೆ ಮೇಕಪ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಲಿಪ್ಪಿಗೆ ಲಿಪ್ ಬಾಮ್ ಅಥವಾ ವ್ಯಾಸ್ಲಿನ್ ಈ ಥರ ಏನಾದರೂ ಹಚ್ಬಿಡಿ. ಬಿಕಾಸ್ ಅಷ್ಟರಲ್ಲಿ ಮಾಯ್ಶ್ಚರೈಸ್ ಆಗುತ್ತೆ ಲಿಪ್ಪು. ನೋಡಿ ಮಾಯ್ಶ್ಚರೈಸ್ ಆಗುತ್ತಾ, ಆವಾಗ ನೀವು ಲಿಪ್ಸ್ಟಿಕ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಯ್ತು. ಸೊ ನಾನು ಹೇರ್ ಸ್ಟೈಲ್ ಅಂತ ಮಾಡಲ್ಲ. ಅಂಡ್ ಇನ್ನೊಂದೇನಂದ್ರೆ ನಂದು ವೇವಿ ಹೇರ್ ನೋಡಿ, ಕರ್ಲ್ ಮಾಡೋದೇ ಬೇಡ, ಅದೇ ಆಗ್ಬಿಡುತ್ತೆ. ನಾನೊಂಚೂರು ಇದನ್ನ ಹಾಕ್ತೀನಿ, ಹೇರ್ ಸೀರಮ್ ಹಾಕ್ತೀನಿ. ಇದು ಟ್ರೆಸಮಿ ಅವ್ರದ್ದು ಕೆರಾಟಿನ್ ಸ್ಮೂತ್ ಹೇರ್ ಸೀರಮ್. ಸೊ 2 ಡ್ರಾಪ್ಸ್ ರಬ್ ಮಾಡಿ ಅಂಡ್ ಅಪ್ಲೈ. ಒಂಚೂರು ಉದ್ದ ಇದೆ ಅಲ್ಲ, ಚೂರು ಇದಕ್ಕಿಂತ ಉದ್ದ ಇತ್ತು. ನನ್ನ ಕೂದಲು ತುಂಬ ಚೆನ್ನಾಗಿತ್ತು, ನಾನೇ ಹಾಳು ಮಾಡಿಕೊಂಡೆ. ಸೊ ಉದ್ದ ಇದೆ ಅಲ್ಲ, ಸೊ ಇನ್ನೊಂದು ಡ್ರಾಪ್ ಎಕ್ಸ್ಟ್ರಾ ಹಾಕ್ತೀನಿ. ಸೊ 3 ಡ್ರಾಪ್ಸ್. ಅಯ್ಯೋ ಗೈಸ್, ನಾನು ಕೂಮ್ ತಗೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ಟಕ್ಕಂತ ಹೋಗಿ ಪಟ್ಟಂತ ಕೂಮ್ ತಗೊಬರ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಸೊ ಫಸ್ಟು ಈ ಥರ ದಪ್ಪ ಇರೋ ಅಲ್ಗಳ್ದು ಕೂಂಬಿರುತ್ತಲ್ಲ, ಸೊ ಇದರಲ್ಲಿ ಕೂಮ್ ಮಾಡ್ಕೊಬೇಕು. ಯಾಕಂದ್ರೆ ಅವಾಗ ಸಿಕ್ಕಿರುತ್ತಲ್ಲ, ಸಿಕ್ಕೆಲ್ಲ ಹೋಗ್ಬಿಡತ್ತೆ. ಏರ್ ಫಾಲ್ಗೆ ಏನು ಕಮ್ಮಿ ಆಗುತ್ತೆ. ಏರ್ ಫಾಲ್ ಅಷ್ಟು ಆಗಲ್ಲ. ಸೊ ನಾನು 2 ಪಾರ್ಟಿಷನ್ ಮಾಡಿಕೊಂಡು ಕೂಮ್ ಮಾಡ್ಕೊತೀನಿ. ಸೊ ಆಮೇಲೆ ಚಿಕ್ಕ ಅಲ್ಲಿ ತಗೊಂಡು ಕೂಮ್ ಮಾಡಿ ಒಂದ್ಸಲ. ನಾನೇನು ಹೇರ್ ಸ್ಟೈಲ್ ಅಂತಂದರೆ ಕರ್ಲ್ ಮಾಡೋದು, ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದು ಇದೆಲ್ಲ ಏನು ಮಾಡಲ್ಲ. ಈಗ
ಮುಂಚೆ ಎಲ್ಲ ಮಾಡ್ತಿದ್ದೆ. ಇನ್ನೊಂದೇನಂದ್ರೆ ಮಾಡ್ಕೊಳ್ಳಿ, ಓಕೆ, ಬಟ್ ಡೈಲಿ ಮಾಡೋದು ಇಟ್ಸ್ ನಾಟ್ ಗುಡ್ ಅಲ್ವಾ? ಯಾಕಂದ್ರೆ ಕೂದಲು ಹಾಳಾಗುತ್ತೆ. ಅಂಡ್ ತುಂಬಾ ಟೈಟ್ ರಿಬ್ಬನ್ ಹಾಕ್ತೀರಾ ಗೊತ್ತಾ, ಅವಾಗ ಕೂಡ ಕೂದಲು ಕಟ್ ಆಗುತ್ತೆ. ಸೊ ಇಲ್ಲೆಲ್ಲ ನಂದು ಕೂಡ ಹಂಗೆ ಆಗಿದೆ, ಚೂರು ಟೈಟ್ ರಿಬ್ಬನ್ ಹಾಕ್ದಾಗ ಕೂದಲು ಕಟ್ ಆಗುತ್ತೆ. ಸೊ ಇಷ್ಟೇ ನನ್ನ ಮೇಕಪ್. ಔಟ್ಲುಕ್ ಹೇಗ್ ಬರುತ್ತೆ ಡ್ರೆಸ್ ಹಾಕೊಂಡ್ ಬಂದ್ಮೇಲೆ ತೋರಿಸ್ತೀನಿ. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನನ್ನ ಡ್ರೆಸ್ ಇಲ್ಲಿಲ್ಲ, ನಾನು ಇನ್ನೊಂದು ಮನೆಯಲ್ಲಿದೆ. ಸೊ ಹಾಕೊಂಡ್ಮೇಲೆ ಲುಕ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಅಟೆಂಡ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ಬೇಕಂತ ಹೇಳಿದ್ರೆ, ಸೊ ಅದೇ ಥರ ನೀವು ನನಗೆ ಸಪೋರ್ಟ್ ಮಾಡಬೇಕು. ಸೊ ಪ್ಲೀಸ್ ಹೋಗಿ ನನ್ನ ವಿಡಿಯೋಸ್ ಯಾರು ನೋಡ್ತಿದ್ದೀರಾ, ಹೊಸೊಬ್ರು ಯಾರು ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ನ ನೋಡಿ. ಆ್ಯಂಡ್ ಏನೇ ತಪ್ಪಿದ್ರು, ನಿಮ್ಗೆ ಏನೇ ಇಷ್ಟ ಆಗಿಲ್ಲ ಅಂತಂದ್ರು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು, ಇಷ್ಟ ಆದರೂ ಕೂಡ ಕಮೆಂಟ್ ಹಾಕ್ಬೋದು. ಸೊ ಫೈನಲ್ ಔಟ್ಪುಟ್ ಹೇಗಿದೆ ನೋಡಿ. ಆ್ಯಂಡ್ ಬರ್ತೀನಿ, ಡ್ರೆಸ್ ಹಾಕೊಂಡ್ಮೇಲೆ ಬಂದು ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಸೊ ಸ್ಟೇ ಟ್ಯೂನ್. ನಮ್ಮ ಜೊತೆ ಇವಾಗಿದ್ದಾರೆ ಶಶಾಂಕ್ ಬಂದಿದ್ದಾನೆ. ಆ್ಯಂಡ್ ಇವತ್ತವನು ಶಿವಂದು ಪಾತ್ರ ಹಾಕ್ತಿದ್ದಾನೆ. ಸೊ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ, ಕರೆಕ್ಟಾಗಿ ಇನ್ಫಾರ್ಮೇಶನ್ ನನಗೂ ಇಲ್ಲ. ಸೊ ಶಿವಂದೇನು ಫುಲ್ ಮೇಕಪ್ ಎಲ್ಲ ಹಾಕೊಂಡು ಪಾತ್ರ ಹಾಕ್ತಿದ್ಯಾ ಅಂತೆ. ಹಾಂ ಹಾಂ, ಅಂದ್ರೆ ನಂಗೆ ಗೊತ್ತು ದೊಡ್ಡ ಶಿವ ಅಂದ್ರೆ ಒಬ್ರು ವ್ಯಕ್ತಿ ಬರ್ತಾರೆ, ಅವ್ರಿಗೆ ದೊಡ್ಡದಾಗಿ ಮೇಕಪ್ ಮಾಡ್ತಾರೆ, ಸೇಮ್ ಶಿವ ಥೀಮ್ ಅಲ್ಲೇ. ಸೊ ನಿಮ್ಗೆ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ, ನನಗೂ ಇವಾಗೆ ಹೇಳಿದ್ದು. ಓಕೆ, ಸೊ ಇಷ್ಟೇ ಗೈಸ್, ಇದು ನಾನು ಇಡ್ಕೊ. ಸೊ ಇದು ನನ್ನ ಔಟ್ಫಿಟ್, ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ನ ನೋಡಿ. ಸೊ ಅಷ್ಟೇ ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ನಾನು ಸ್ಕೂಲ್ ಡೇ ಹೇಗಾಯ್ತು, ಫಂಕ್ಷನ್ಸ್ ಎಲ್ಲ ಹೇಗ್ ನಡೀತು, ಇದನ್ನ ಮತ್ತೆ ನಮ್ಮ ಶಶಾಂಕ್ ಅವರು ಶಿವನ್ ಪಾತ್ರ ಹಾಕೊಂಡು ಏನ್ ಮಾಡ್ತಾರೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಅಷ್ಟೇ ಗೈಸ್, ಬಾಯ್ ಬಾಯ್.